ಮಾಡೋಕೆ ಅದು ಇದು ಕಾರಣ ಹೇಳಿ ಲಂಚಗಳನ್ನ ಕೇಳ್ತಾರೆ. ಅದು ತಪ್ಪಿಸ್ಬೇಕು. ನೀವು ನಿಮ್ಮ ಪಿಡಿಒಗಳಿಗೆ ಎಚ್ಚರಿಕೆನ ಕೊಡ್ಬೇಕು. ಅದಲ್ದನೆ ಈ ನಿಮ್ಮ ಮಳಿಗೆಗಳು ಏನಿದಾವೆ ನಮ್ಮ ತಾಲೂಕ್ ಪಂಚಾಯತಿ ಮಳಿಗೆಗಳು, ಇದನ್ನ ಪಂಚಾಯತ್ ಆಕ್ಟ್ ಪ್ರಕಾರ ನಿಯಮಾನುಸಾರವಾಗಿ ಅದನ್ನ ಬಹಿರಂಗ ಹರಾಜನ್ನ ಆಗ್ತದೆ. ನ್ಯಾಯಸಮ್ಮತವಾಗಿ ನಿರುದ್ಯೋಗಿ ಯುವಕರಿಗೆ ಆ ಮಳಿಗೆಗಳು ಸಿಗುವಂತದಾಗಬೇಕು. ಅದು ಒಕ್ಕಡು ಬಡವರಿಗೆ ಸಿಗೋ ಅನ್ನೋ ಸಂತೋಷ ಅದನ್ನ ಮಾಡ್ಬೇಕು. ಜೊತೆಗೆ ನಿಮ್ಮ ತಾಲೂಕ್ ಮಟ್ಟದ ಅಧಿಕಾರಿಗಳು ಅದ್ರಲ್ಲಿ ಬಹುಮುಖ್ಯವಾಗಿ ನರೇಗಾ ಯೋಜನೆ ತಂದಿರೋ ಉದ್ದೇಶ ಏನಿತ್ತು, ಗ್ರಾಮೀಣ ಭಾಗದ ಜನ ನಗರಗಳಿಗೆ ವಲಸೆ ಹೋಗಬಾರ್ದು, ಗ್ರಾಮೀಣ ಭಾಗದ ಜನರಿಗೆ ಕೆಲಸ ಸಿಗ್ಬೇಕು ಅಂತ ಹೇಳಿ ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿಯನ್ನ ಮಾಡಿ 100 ದಿನಗಳ ಕನಿಷ್ಠ ಕೂಲಿವೇತನ ಅಂತ ಮಾಡೋದು. ಇವತ್ತು ಅಲ್ಲಿ ಏನ್ ಮಾಡ್ತಾ ಇದೀರಿ, ಜಾಬ್ ಕಾರ್ಡ್ ಯಾರೋ ಕೆಲಸ ಮಾಡ್ತಾನೆ, ಯಾವ್ದೋ ಮಿಷನ್ ಬಳಸ್ತೀರಿ, ಯಾವ್ದೋ ಮಾಡ್ತೀರಿ. ಇದು ನಿಮ್ ಗಮನ ಬಂದಿಲ್ವಾ? ಮನ್ಗೆರೆ ಪಂಚಾಯತಿ ವಿಷಯ ಏನಿತ್ತು, ಅದೇ ಸೇಮ್ ವಿಷಯ ಅಲ್ವಾ ಅದು? ಕೆರೆ ಹುಳನ್ನ ಯಾರು ಕೆಲಸಿದ್ರು, ಏನ್ ಮಾಡಿದ್ರು, ಏನ್ ವಿಷಯ ಆಯ್ತು, ಅವೆಲ್ಲ ನಿಮ್ ಗಮನ ಬರ್ತಾ ಇಲ್ವಾ? ತಾವು ತಾಲೂಕಲ್ಲಿ ಜವಾಬ್ದಾರಿಯುತವಾದಂತ ಅಧಿಕಾರಿಗಳಾಗಿ ಇವೆಲ್ಲವೂ ಕೂಡ ತಮ್ಮ ಗಮನ ಬಂದಾಗ ಏನು ಕ್ರಮ ಕೈಗೊಳ್ದನ ಇದ್ರೆ ತಾಲೂಕಿನ ಜನ ತಮ್ಗಳ ಬಗ್ಗೆ ಏನಂತಬೇಕು? ತಾಲೂಕಿನ ಆಡಳಿತ ಶಿಸ್ತುಬದ್ಧವಾಗಿ ಕಾನೂನುಬದ್ಧವಾಗಿ ಆಡಳಿತ ನಡೆಸ್ತಾ ಇದೆಯಾ ಇಲ್ವಾ ಅಂತಹ ಒಂದು ಅನುಮಾನ ಕೂಡ ಸಹಜ ಅಲ್ವಾ? ಅದರಿಂದ ತಮ್ಮ ಮನವಿ ಮಾಡ್ತಾ ಇದೀವಿ ಮೇಡಮ್. ಇದು ಯಾವ ಒಂದ್ ಪಂಚಾಯತಿ ಅಲ್ಲ, 34 ಪಂಚಾಯತ್ಗಳು ಕೂಡ ನೀವೆಲ್ಲರೂ ಕೂಡ ಇರೋದು ಕಟ್ಟ ಕಡೆಯ ಜನರಿಗೆ ನ್ಯಾಯವನ್ನು ಒದಗಿಸೋದಕ್ಕೆ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ